ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಒಕ್ಕೊರಲಲ್ಲಿ ಆಗ್ರಹಿಸಬೇಕಾಗಿದ್ದು ಈ ವಿಚಾರಕ್ಕೆ. ನೊಂದ ಕುಟುಂಬ ಅಂಜಲಿ ಅವರ ಕುಟುಂಬಕ್ಕೆ ಒಂದು ಪರಿಹಾರ ಅಂತ ಕೊಡಿಸಿ, ನ್ಯಾಯ ಅಂತ ಕೊಡಿಸಿ, ಮಾದರಿ ರಾಜಕಾರಣಿಗಳು ಅಂತ ಅನ್ನಿಸ್ಕೊಳ್ಬೇಕಾಗಿತ್ತು. ಇಂಟ್ರೆಸ್ಟ್ ಇದ್ದಂಗಿಲ್ಲ ಯಾರಿಗೂ ಕೂಡ. ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಜನ ನಾಯಕರು ಮುಂದೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಅದರಲ್ಲೂ ಮಗಳನ್ನ ಕಳ್ಕೊಂಡ ದುಃಖ ಹೇಗಿರುತ್ತೆ ಅಂತ ಹೇಳಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವ, ಕಳೆದ ಕೆಲವೇ ದಿನಗಳಲ್ಲಿ ಮಗಳ ಸಾವನ್ನ ಇದೇ ರೀತಿಯಲ್ಲಿ ಗಮನಿಸಿದಂತಹ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕೇವಲ ಅಲ್ಲಿ ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲಿ ಮಾತ್ರವಲ್ಲ, ಇವತ್ತು ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಂಜಲಿ ಹತ್ಯೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೂಡ ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳು ಹಾಗೆ ಬಿಜೆಪಿ ಪಕ್ಷ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರತಿಭಟನೆಯನ್ನು ನಡೆಸಿದ್ರು. ಟೈರ್ಗೆ ಬೆಂಕಿ, ರಸ್ತೆಯಲ್ಲೇ ಮಲಗಿ ಪ್ರೊಟೆಸ್ಟ್. ಹುಬ್ಬಳ್ಳಿಯಲ್ಲಿ ರಸ್ತೆಯಲ್ಲಿ ಮಲಗಿ ಆಕ್ರೋಶ ಹೊರಹಾಕಿದ್ರು. ನೇಹಾ ತಂದೆ ನಿರಂಜನ್ ಹಿರೇಮಠ ನಡು ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು. ಇನ್ನು ಹುಬ್ಬಳ್ಳಿಯಲ್ಲಿ ಅಂಬಿಕಾ ಸಮುದಾಯದಿಂದಲೂ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ರಾಮನಗರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಒಟ್ನಲ್ಲಿ ಅಂಜಲಿ ಹತ್ಯೆ ಖಂಡಿಸಿ ಕೇಸರಿ ಪಾಳಯ ರೋಷಾಗ್ನಿ ಹೊರಹಾಕ್ತಿದೆ. ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೆಪಿ ಪಕ್ಷ ಏನು ವಿರೋಧ ಪಕ್ಷ ಅಂತ ಗುರುತಿಸ್ಕೊಳ್ತಿರುವ, ಅಂದ್ರೆ ಬಿಜೆಪಿಗೆ ವಿರೋಧ ಪಕ್ಷವಾಗಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಕೇವಲ ಬಿಜೆಪಿ ಪಕ್ಷ ಪ್ರತಿಭಟನೆ ಮಾಡ್ತಾ ಇಲ್ಲ. ಅನೇಕ ಸಂಘ ಸಂಸ್ಥೆಗಳು, ಮಠಾಧೀಶರು, ಹೆಣ್ಣು ಮಕ್ಕಳು ಬೀದಿಗೆಳೆದು ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಏನ್ ಗೊತ್ತಾ? ನೇಹಾ ಆಯ್ತು, ಅಂಜಲಿ ಆಯ್ತು, ನಾಳೆ ನಿಮ್ಮ ಮನೆಯ ಹೆಣ್ಮಗಳಿಗೆ ಇದೇ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ಏನ್ ಗ್ಯಾರಂಟಿ ಇದೆ? ಸರ್ಕಾರ ಪ್ರಾಣಕ್ಕೆ, ಜೀವಕ್ಕೆ, ಹೆಣ್ಣುಮಕ್ಕಳ ಆ ಪ್ರಾಣ ರಕ್ಷಣೆಗೆ ಗ್ಯಾರಂಟಿ ಕೊಡ್ತಿಲ್ಲ ಅನ್ನೋ ಅಸಮಾಧಾನ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರುವವರಲ್ಲಿ ಕಾಣೋಕ್ ಸಿಗ್ತಾ ಇತ್ತು. ಅದರಲ್ಲೂ ಬಿಜೆಪಿ ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ದಿಢೀರಂತ ಶೂಟಪ್ ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳಿ. ಕುತೂಹಲ ಇದ್ದೇ ಇರುತ್ತಲ್ವಾ, ನಿಜಾನಾ ಅಥವಾ ಕೇವಲ ರಾಜಕೀಯ ಬ್ಲೇಮ್ ಗೇಮ್ಗೋಸ್ಕರ ಈ ರೀತಿಯಾಗಿ ಆರೋಪ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ. ಹೀಗಾಗಿ ಒಂದು ಪುಟ್ಟ ರಿಸರ್ಚ್, ಕಳೆದ 4 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಸಂಭವಿಸಿದ ಅಪರಾಧ ಪ್ರಕರಣಗಳು ಎಷ್ಟೆಷ್ಟಿದೆ ಅಂತ ಹೇಳಿ ಅದರ ಡೇಟಾ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಲೆ ಪ್ರಕರಣ ಕೇವಲ 4 ತಿಂಗಳ ಡೇಟಾ ಇದು, ಗಮನಿಸಿ, ನೆನಪಲ್ಲಿ ಇಟ್ಕೊಳ್ಳಿ. 4 ತಿಂಗಳಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ 430 ಮಂದಿಯ ಕೊಲೆ ಆಗೋಗಿದೆ, ಮರ್ಡರ್. ಹಾಗೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣ 1262. ಆತಂಕ ಆಗತ್ತಲ್ವಾ? 1262 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರೋದು 198. ಈಗೇನು ಆರೋಪ ಕೇಳೋಕ್ ಸಿಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಪೆನ್ ಡ್ರೈವ್, 2900 ವಿಡಿಯೋಗಳು ಇತ್ಯಾದಿ ಇದು ಯಾವುದು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅದು ಸತ್ಯ ಅಂತಾದ್ರೆ ಈ ನಂಬರ್ಸ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಅತ್ಯಾಚಾರ ಪ್ರಕರಣ 198 ಈವರೆಗೆ ದಾಖಲಾಗಿದೆ ಕಳೆದ 4 ತಿಂಗಳ ಅಂತರದಲ್ಲಿ. ಹಲ್ಲೆ ಪ್ರಕರಣ ಅಂತ ಹೇಳಿ ದಾಖಲಾಗಿರೋದು 6063. ಡ್ರಗ್ಸ್ ಪ್ರಕರಣ 1144. ಮಹಿಳೆಯರ ಮೇಲೆ ದೌರ್ಜನ್ಯ 2327. ಸೈಬರ್ ಕ್ರೈಮ್ 7421. ವಂಚನೆ ಪ್ರಕರಣ 2243. ರಾಬರಿ 450. ಡಕಾಯಿತಿ 68. ನೋಡಿ, ಈ ರೀತಿಯ ಕ್ರೈಮ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ನೇರವಾಗಿ ಸರ್ಕಾರ ಹೊಣೆನಾ? ನಾವು ಹಾಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುವ ರೀತಿ, ನೋ ಡೌಟ್, ಯಾವ ಪಕ್ಷ ಸರ್ಕಾರವನ್ನ ನಡೆಸ್ತಾ ಇರುತ್ತೆ ಆ ಪಕ್ಷದ ದಾಯಿತ್ವ, ಜವಾಬ್ದಾರಿ ಕೂಡ ಆಗಿರುತ್ತೆ. ಆ ರಾಜ್ಯ ವ್ಯಾಪ್ತಿಯಲ್ಲಿ ಅಪರಾಧ ಪ್ರಕರಣಗಳನ್ನ ಕಂಟ್ರೋಲ್ ಮಾಡುವಂತಹ ಬಿಗಿಯಾದ
ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ದಾಯಿತ್ವ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ಅದು ಈಗ ಕಾಂಗ್ರೆಸ್ ಸರ್ಕಾರ, ಮುಂದೆ ಬೇರೆ ಯಾವುದೋ ಸರ್ಕಾರ, ಹಿಂದೆ ಯಾವುದೋ ಸರ್ಕಾರ ಅಂತಲ್ಲ. ಯಾವ ಪಕ್ಷದ ಕೈಯಲ್ಲಿ ಜನರು ವೋಟ್ ಹಾಕಿ ಅಧಿಕಾರವನ್ನ ಕೊಟ್ಟಿರ್ತಾರೆ, ರಾಜ್ಯದ ಜನರ ಸುರಕ್ಷತೆಯ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ, ಆ ಪಕ್ಷ ನೇರವಾಗಿ ಹೊಣೆ ಆಗುತ್ತೆ. ಇದೇ ಕಾರಣಕ್ಕೆ ಬಿಜೆಪಿ ಕೂಡ ಇದೀಗ ಆಕ್ರೋಶ ಅಸಮಾಧಾನವನ್ನ ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ ಅಂತ ಹೇಳಿ ಅಂಕಿ ಅಂಶಗಳನ್ನ ನಿಮ್ಮ ಮುಂದಿಟ್ಟಿದ್ದೀವಿ, ನೀವು ಡಿಸೈಡ್ ಮಾಡಿ ಯಾರು ಹೊಣೆ ಇದಕ್ಕೆ ಅಂತ ಹೇಳಿ. ಮುಂದಿನ ಸುದ್ದಿಗೆ ಹೋಗೋಕ್ ಮುಂಚೆ ಜೆಕೆ ಟೈರ್ನ ಹೊಸ ಗೀತೆಯನ್ನ ಕೇಳೋದಕ್ಕೆ ದಯವಿಟ್ಟು ರಿಪಬ್ಲಿಕ್ ನೆಟ್ವರ್ಕ್ಗೆ ಟ್ಯೂನ್ ಮಾಡಿ. ಜೆಕೆ ಟೈರ್, ಇದು ದೇಶದ ಟೈರ್. ಇನ್ನು ಇಷ್ಟು ದಿನ ಚುನಾವಣೆ ಇತ್ಯಾದಿಯಲ್ಲಿ ಬ್ಯುಸಿಯಾಗಿದ್ದ ರಾಜ್ಯ ಸರ್ಕಾರದ ಆಡಳಿತ ಯಂತ್ರ ಸ್ಲೋ ಡೌನ್ ಆದಂತೆ ಕಾಣ್ತಾ ಇತ್ತು. ಯಾಕಂತಂದ್ರೆ ಆಬ್ವಿಯಸ್ಲಿ ಸರ್ಕಾರ ನಡೆಸಿರುವ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗಳ ಪರವಾಗಿ ಮುಖ್ಯಮಂತ್ರಿ ಆದಿಯಾಗಿ ಸಚಿವ ಸಂಪುಟದ ಬಹುತೇಕ ಸಚಿವರು, ಅದರಲ್ಲೂ ಅನೇಕ ಸಚಿವರ ಮಕ್ಕಳು ಹಾಗೆ ಪತ್ನಿ ಸಂಬಂಧಿಗಳು ಎಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದ ಕಾರಣಕ್ಕೆ ಬಹುತೇಕರು ಕ್ಯಾಂಪೇನ್ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ರು. ಆದರೆ ಚುನಾವಣೆ ಮತದಾನ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಮುಗಿದಿದೆ. ಸರ್ಕಾರ ಕೂಡ 1 ವರ್ಷ ಕಂಪ್ಲೀಟ್ ಮಾಡೋದ್ರ ಹೊಸಲಲ್ಲಿದೆ. ಹೀಗಾಗಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಕಾರ್ಯವನ್ನ ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸರ್ಕಾರದ ವಿರುದ್ಧ ಇದೇ ಸಂದರ್ಭದಲ್ಲಿ ಅಂದ್ರೆ 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇದೇ 20ನೇ ತಾರೀಕಿಗೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾಗಿ ಇದೇ ಸಂದರ್ಭದಲ್ಲಿ ಬಿಜೆಪಿ ಪಾಳೆಯ ಕಾಂಗ್ರೆಸ್ನ ವಿರುದ್ಧ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದಕ್ಕೆ ಕೌಂಟರ್ ಕೊಡೋಕೆ ಮುಖ್ಯಮಂತ್ರಿ ಮತ್ತವರ ಮಂತ್ರಿ ಮಂಡಲದ ಸದಸ್ಯರು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು. ಬಿಜೆಪಿ ಆಡಳಿತದ ಸರ್ಕಾರ ಅಂದ್ರೆ ಆ ಬಿಜೆಪಿ ಪಕ್ಷದ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಇವರೇನು ಮಾಡ್ತಾ ಇಲ್ಲ, ಕೆಲಸಗಳು ಪೆಂಡಿಂಗ್ ಎಷ್ಟಿದೆ ಅಂತ ಹೇಳಿ ಪಟ್ಟಿ ಮಾಡಿ ರಿಲೀಸ್ ಮಾಡಿದ್ರು. ಅದರಲ್ಲೂ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೂ ನೆನಪಿರಬಹುದು, ಇದೀಗ ಬಿಜೆಪಿ ಸರ್ದಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದೆ ಬಿಜೆಪಿ. ಏನಿದೆ ಹಾಗಾದ್ರೆ ಬಿಜೆಪಿಯ ಕಾಂಗ್ರೆಸ್ನ ಚಾರ್ಜ್ ಶೀಟ್ ನಲ್ಲಿ? ಗಮನಿಸ್ತಾ ಹೋಗೋಣ ಒಂದೊಂದೇ ಅಂಶ. ರಾಜ್ಯದಲ್ಲಿ ಎಂದೂ ಕಂಡರಿಯದ ಭೀಕರ ಬರಗಾಲ ಇದೆ. 95% ಹೆಚ್ಚಿನ ತಾಲೂಕುಗಳನ್ನ ಬರ ಪೀಡಿತ ತಾಲೂಕುಗಳು ಅಂತ ಹೇಳಿ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ. ಈ ಬರ ನಿರ್ವಹಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಾಲಿಟಿಕ್ಸ್ ಮಾಡಿದೆ. ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಡ್ತಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ, ಇನ್ನು ಕೇಂದ್ರದವರು ಸುಳ್ಳೆಕ್ಕ ಕೊಟ್ಟಿದ್ದಾರೆ, ಡಿಲೇ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಈ ಆರೋಪ ಪ್ರತ್ಯಾರೋಪ ಬರದ ವಿಚಾರದಲ್ಲೂ ಕೂಡ ಆಗಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಬಿಜೆಪಿ ಪಕ್ಷದ ಪ್ರಕಾರ ಕಾಂಗ್ರೆಸ್ ಮಾತ್ರ ಬರ ಪರಿಹಾರದ ವಿಚಾರದಲ್ಲಿ ಪಾಲಿಟಿಕ್ಸ್ ರಾಜಕೀಯ ಮಾಡಿದೆಯಂತೆ. ಕೇಂದ್ರ ಕೊಟ್ಟ ಬರ ಪರಿಹಾರದ ಹಣ ರೈತರಿಗೆ ಸಿಗ್ತಾ ಇಲ್ಲ ಅನ್ನೋದು ಬಿಜೆಪಿಯ ಆರೋಪ, ಕೊಟ್ಟಿದ್ದು ಡಿಲೇ ಅನ್ನೋದು ಕಾಂಗ್ರೆಸ್ನ ಆರೋಪ ಕೂಡ ಇದೆ. ನಾವು ಕೋರ್ಟ್ಗೆ ಹೋಗಿ ಪಡ್ಕೊಳ್ಬೇಕಾಗಿತ್ತು ರಾಜ್ಯದ ಪಾಲಿನ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರದಿಂದ ಅನ್ನೋ ವಾದ ಕಾಂಗ್ರೆಸ್ನಿಂದಲೂ ಇದೆ. ಆದರೆ ತನ್ನ ಚಾರ್ಜ್ ಶೀಟ್ನಲ್ಲಿ ಬಿಜೆಪಿ ಹೇಳ್ತಿದೆ, ಪರಿಹಾರ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಅದನ್ನ ರೈತರ ಕೈಗೆ ತಲುಪಿಸ್ತಾ ಇಲ್ಲ. ಯಾಕೆ ತಲುಪಿಸ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಇದರ ಒಂದಷ್ಟು ಡೀಟೇಲ್ಸ್ ಕೂಡ ಮುಂದಿನ ಭಾಗದಲ್ಲಿ ಏನಾಗ್ತಿದೆ, ಆಕ್ಚುಲಿ ರೈತರ ಕೈ ಸೇರಬೇಕಾಗಿದ್ದ ಬರ ಪರಿಹಾರದ ಅಮೌಂಟ್, ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಹೊಸ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ. ಈಗ ಚುನಾವಣಾ ನೀತಿ ಸಂಹಿತೆ ಇತ್ತು ಸರಿ, ಆದ್ರೆ ಅದಕ್ಕಿಂತ ಮುಂಚೆ ಹನಿಮೂನ್ ಪೀರಿಯಡ್ ನಲ್ಲಿತ್ತು ಸರ್ಕಾರ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆನೆ ಬ್ಯುಸಿಯಾಗಿ ಹೋಗಿತ್ತು ಸರ್ಕಾರ. ಹೀಗಾಗಿ ಹೊಸ ಅಭಿವೃದ್ಧಿ ಪೂರಕವಾದ ಯೋಜನೆಗಳಿಗೆ ಒಂದಕ್ಕೂ ಕೂಡ ಚಾಲನೆ ನೀಡಿಲ್ಲ ಅನ್ನೋ ಆರೋಪ ಬಿಜೆಪಿ ಮಾಡ್ತಾ ಇದೆ. ಕರ್ನಾಟಕದ ಶಾಸಕರ ಪರಿಸ್ಥಿತಿ ಅಂತೂ ಕೇಳೋ ಹಾಗೆ ಇಲ್ಲ. ಅನೇಕರು ಬಹಿರಂಗವಾಗಿ ಹೇಳ್ಕೊಂಡ್ರು ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ. ರಾಜ್ಯದ ಶಾಸಕರಿಗೆ ಅನುದಾನ ಕೊಡೋಕೆ ಹಣ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರೇ ಹೇಳ್ತಿದ್ದಾರಂತೆ. ಅನುದಾನ ಸಿಗ್ತಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಬ್ಯಾಕ್ ಟು ಬ್ಯಾಕ್ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿ ತನ್ನ ಚಾರ್ಜ್ ಶೀಟ್ನಲ್ಲಿ ಸಿದ್ಧಪಡಿಸಿಟ್ಕೊಂಡಿದೆ. ಇನ್ನು ರಾಜ್ಯದಲ್ಲಿ ಸರಣಿ ಕೊಲೆ, ಅತ್ಯಾಚಾರ ನಡೀತಾನೆ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲ ಆರೋಪಗಳ ಪಟ್ಟಿಯನ್ನ ಬಿಜೆಪಿ ಸಿದ್ಧಪಡಿಸಿಟ್ಕೊಂಡಿದೆ. 20ನೇ ತಾರೀಕು ರಾಜ್ಯ ಸರ್ಕಾರ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಪುಸ್ತಕ ರೂಪದಲ್ಲಿ ಇದನ್ನ ಹೊರತರಲಿಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನಾಗಿ ಮಾಡಲಿಕ್ಕೂ ಕೂಡ ಚಿಂತನೆಯನ್ನ ಮಾಡಿದೆ ಬಿಜೆಪಿ ಪಾಳೆಯ. ವಿರೋಧ ಪಕ್ಷದ ಹೊಣೆಗಾರಿಕೆ ಅದು. ಯಾವ ರೀತಿಯಾಗಿ ಇದನ್ನು ಮಾಡುತ್ತೆ, ಜನರನ್ನ ಕನ್ವಿನ್ಸ್ ಮಾಡುತ್ತಾ ಬಿಜೆಪಿ, ಕಾದ್ ನೋಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ,
ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.